ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ರಾಜ್ಯದ 3 ಕಡೆಗಳಲ್ಲಿ ನಾಳೆ ಅಣಕು ಪ್ರದರ್ಶನವನ್ನ ಮಾಡಲಾಗುತ್ತೆ. ಕರ್ನಾಟಕದಲ್ಲಿ ಮಾಕ್ ಡ್ರಿಲ್ಗೂ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದ್ದು ನಾಳೆ ಕರ್ನಾಟಕದ 3 ಕಡೆಗಳಲ್ಲಿ ಅಣಕು ಪ್ರದರ್ಶನ ನಡೆಯುತ್ತೆ. ಎಲ್ಲೆಲ್ಲಿ? ರಾಯಚೂರು, ಬೆಂಗಳೂರಿನಲ್ಲಿ 2 ಕಡೆಯಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ. ಬೆಂಗಳೂರಿನ ಪ್ರಮುಖ ನಗರಗಳಲ್ಲಿ ಮಾಕ್ ಡ್ರಿಲ್ ಅನ್ನು ನಡೆಸಲಾಗುತ್ತೆ. ರಾಯಚೂರಿನ ಶಕ್ತಿ ನಗರದಲ್ಲಿ ನಾಳೆ ಅಣಕು ಪ್ರದರ್ಶನವನ್ನ ಮಾಡಲಾಗುತ್ತೆ. ಈಗಾಗಲೇ ಮಾಕ್ ಡ್ರಿಲ್ ಬಗ್ಗೆ ರಾಜ್ಯದ ಸಿವಿಲ್ ಡಿಫೆನ್ಸ್ ಮುಖ್ಯಸ್ಥರು ಸಭೆಯನ್ನ ಮಾಡಿದ್ದಾರೆ. ಕೇಂದ್ರ ಗೃಹ ಸಚಿವಾಲಯದ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಅನ್ನ ಮಾಡಿ ಸಭೆ ನಡೆಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ. ದೇಶದ ಎಲ್ಲಾ ರಾಜ್ಯಗಳ ಡಿಜಿ, ಸಿವಿಲ್ ಡಿಫೆನ್ಸ್ನ ಡಿಜಿಪಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕೇಂದ್ರ ಗೃಹ ಸಚಿವಾಲಯದಿಂದ ಈಗಾಗಲೇ ಈ ಸಭೆಯನ್ನ ನಡೆಸಲಾಗಿದೆ. ಇದರಲ್ಲಿ ಎಲ್ಲಾ ರಾಜ್ಯಗಳ ಡಿಜಿ, ಸಿವಿಲ್ ಡಿಫೆನ್ಸ್ನ ಡಿಜಿಪಿಗಳು ಭಾಗಿಯಾಗಲಿದ್ದು ಅಗ್ನಿಶಾಮಕ ದಳ ಡಿಜಿಪಿ ಠಾಕೂರ್ ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಗಿದೆ. ನಾಳೆಯ ಮಾಕ್ ಡ್ರಿಲ್ ಬಗ್ಗೆ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗಿದೆ. ದೇಶದ 259 ಸ್ಥಳಗಳಲ್ಲಿ ಮಾಕ್ ಡ್ರಿಲ್ ಅನ್ನು ನಡೆಸಲಾಗುತ್ತೆ. ನಾಳೆ ಯುದ್ಧದ ಬಗ್ಗೆ ಮಾಕ್ ಡ್ರಿಲ್ ಅನ್ನು ನಡೆಸಲಾಗುತ್ತೆ. ನಿಮಗೆ ನಾವು ತೋರಿಸ್ತಾ ಇದೀವಲ್ಲ, ಬೆಂಗಳೂರು ನಗರದಲ್ಲಿ ಒಂದು, ಮತ್ತೊಂದು ಕಡೆ ಮಲ್ಲೇಶ್ವರಂನಲ್ಲಿ, ಹಾಗೇನೆ ರಾಜ್ಯದ ಮತ್ತೊಂದು ಸ್ಥಳದಲ್ಲಿ ಅಂತ ಹೇಳಿದ್ರೆ ರಾಯಚೂರಿನ ಶಕ್ತಿ ನಗರದಲ್ಲೂ ಕೂಡ ನಾಳೆ ಅಣಕು ಪ್ರದರ್ಶನ ನಡೆಯುತ್ತೆ. ಯಾವ ರೀತಿಯಾಗಿರುತ್ತೆ ಯುದ್ಧದ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಣಕು ಪ್ರದರ್ಶನ ಇರುತ್ತೆ. ಯುದ್ಧ ಆದಂತಹ ಸಂದರ್ಭದಲ್ಲಿ ಹೇಗಿರುತ್ತೆ ಇವೆಲ್ಲವನ್ನ ಕೂಡ ಒಂದು ತೋರಿಸುವಂತಹ ಒಂದು ಸಾಧ್ಯತೆಗಳು ನಾಳೆ ಇರುತ್ತೆ. ಯುದ್ಧ ಆದ್ರೆ, ಯಾಕಂದ್ರೆ ಯುದ್ಧ ಮಾಡುವಂತಹ ಸಂದರ್ಭಗಳಿರುತ್ತೆ, ಆ ಸಂದರ್ಭದಲ್ಲಿ ಹೇಗಿರಬೇಕು ಅನ್ನೋದು, ಜೊತೆಗೆ ಆ ಸಂದರ್ಭಗಳಲ್ಲಿ ಯಾವ ರೀತಿಯಾಗಿ ಯುದ್ಧದ ಸನ್ನಿವೇಶ ಇರುತ್ತೆ, ಯುದ್ಧದ ಸನ್ನಿವೇಶವನ್ನ ಕೂಡ ಅದೇ ರೀತಿಯಾಗಿ ತೋರಿಸುವಂತಹ ಒಂದು ಕೆಲಸ ನಾಳೆ ನಡೆಯುತ್ತೆ. ರಾಜ್ಯದಲ್ಲೂ ಕೂಡ ತಾಲೀಮು ನಾಳೆ ನಡೆಯುತ್ತೆ. ಈಗಾಗಲೇ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಜಾಸ್ತಿ ಆಗಿದೆ. ಮತ್ತೊಂದು ಕಡೆ ಈಗಾಗಲೇ ಒಂದು ಕಡೆ ಭಾರತ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ರೆ, ಪಾಕಿಸ್ತಾನ ಕೂಡ ಈಗ ಕ್ಷಿಪಣಿ ಪರೀಕ್ಷೆಗಳನ್ನ ಕೂಡ ಮಾಡ್ತಾ ಇದೆ. ಆ ಮೂಲಕ ನಾವು ರೆಡಿ ಅನ್ನೋದನ್ನ ತೋರಿಸ್ತಾ ಇದೆ. ಈಗಾಗಲೇ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂತಹ ಸಂದರ್ಭದಲ್ಲಿ ಇಡೀ ದೇಶದಾದ್ಯಂತ ಸಮರಾಭ್ಯಾಸ ಆಗುವಂತಹ ಹಿನ್ನೆಲೆಯಲ್ಲಿ ಜೊತೆಗೆ ಒಂದು ರೀತಿಯ ಸಿದ್ಧತೆಗಳು ಇರಬೇಕು. ಈಗಾಗಲೇ ಜನರಿಗೂ ಕೂಡ ಒಂದು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಒಂದು ಅರ್ಥ ಆಗುತ್ತೆ, ಅಂದ್ರೆ ಯುದ್ಧ ಯಾವ ಸನ್ನಿವೇಶದಲ್ಲೂ ಬೇಕಾದರೂ ಆಗಬಹುದು, ಆ ರೀತಿಯ ವಾತಾವರಣ ಇದೆ ಅಂತ ಹೇಳಿ. ಸೊ ಜನರಿಗೆ ಈ ಮೂಲಕ ಒಂದಷ್ಟು ಅರಿವು ಮೂಡಿಸುವಂಥದ್ದು, ಜೊತೆಗೆ ಯುದ್ಧ ಹೇಗಾಗತ್ತೆ ಅನ್ನುವಂತಹದನ್ನು ಕೂಡ ಅಣಕು ಪ್ರದರ್ಶನದ ಮೂಲಕ ತೋರಿಸುವಂತಹ ಪ್ರಯತ್ನ ನಾಳೆ ಆಗುತ್ತೆ. ಕರ್ನಾಟಕದ 3 ಕಡೆಗಳಲ್ಲಿ ನಡೆಯುತ್ತೆ. ಅದು ಈಗ ನಾವು ನಮ್ಮ ಡಿಜಿ ಕಚೇರಿಯಿಂದ ಅಥವಾ ಸರ್ಕಾರದಿಂದ ಸೂಚನೆಗಳಿಗಾಗಿ ಕಾಯ್ತಾ ಇದ್ದೇವೆ. ಮಾಧ್ಯಮಗಳಲ್ಲಿ ನೋಡಿದ್ದೇವೆ, ಬಟ್ ಅಧಿಕೃತವಾಗಿ ನಮಗೇನು ಸೂಚನೆ ಬರ್ತದೆ ಅದರ ಆಧಾರದ ಮೇಲೆ ನಾವು ಮುಂದುವರಿತೇವೆ. ಅದು ಈಗ ನಾವು ನಮ್ಮ ಡಿಜಿ ಕಚೇರಿಯಿಂದ ಅಥವಾ ಸರ್ಕಾರದಿಂದ ಸೂಚನೆಗಳಿಗಾಗಿ ಕಾಯ್ತಾ ಇದ್ದೇವೆ. ಮಾಧ್ಯಮಗಳಲ್ಲಿ ನೋಡಿದ್ದೇವೆ, ಬಟ್ ಅಧಿಕೃತವಾಗಿ ನಮಗೇನು ಸೂಚನೆ ಬರ್ತದೆ ಅದರ ಆಧಾರದ ಮೇಲೆ ನಾವು ಮುಂದುವರಿತೇವೆ. ಇನ್ನು ಬೆಂಗಳೂರಲ್ಲಿ ನಾಳೆ ಒಟ್ಟು 35 ಕಡೆಗಳಲ್ಲಿ ಸೈರನ್ ಅಳವಡಿಕೆಯನ್ನ ಮಾಡಲಾಗುತ್ತೆ. ತಾಂತ್ರಿಕ ದೋಷ ಇರುವ ಸೈರನ್ಗಳನ್ನ ಸರಿಪಡಿಸುವಂತಹ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಸುಮಾರು 3 ಕಿಲೋಮೀಟರ್ ವರೆಗೂ ಈ ಸೈರನ್ನ ಶಬ್ದ ಕೇಳಿಸಲಿದೆ. 3 ರೀತಿಯ ವಿವಿಧ ಸಂದೇಶ ನೀಡುವ ಸೈರನ್ ಅನ್ನ ಅಳವಡಿಕೆ ಮಾಡಲಾಗುತ್ತೆ. ನಗರದ ಒಟ್ಟು 35 ಕಡೆಗಳಲ್ಲಿ ಸೈರನ್ ಅಳವಡಿಕೆ ಬಹುತೇಕ ಫೈನಲ್ ಆಗಿದ್ದು ಈಗಾಗಲೇ ತಾಂತ್ರಿಕ ದೋಷ ಇರುವಂತಹ ಸೈರನ್ಗಳನ್ನು ಸರಿಪಡಿಸುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಬೆಂಗಳೂರಲ್ಲಿ ನಾಳೆ 35 ಕಡೆಗಳಲ್ಲಿ ಸೈರನ್ ಅಳವಡಿಕೆಯನ್ನು, ಅಂದ್ರೆ ಆಲ್ಮೋಸ್ಟ್ ಈಗಾಗಲೇ ಫೈನಲ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಕಡೆಗಳಲ್ಲೂ ಕೂಡ ಯಾವುದಾದ್ರೂ ತಾಂತ್ರಿಕ ದೋಷ ಇತ್ತು ಅನ್ಕೊಳ್ಳಿ, ಅಂತಹ ಸೈರನ್ಗಳನ್ನು ಸರಿಪಡಿಸುವಂತಹ ಕೆಲಸ. ಅಷ್ಟು ಮಾತ್ರ ಅಲ್ಲ, ಈ ಒಂದು ಶಬ್ದ ಇದೆಯಲ್ಲ, ಸೈರನ್ನ ಶಬ್ದ ಇದೆಯಲ್ಲ, ಸುಮಾರು 3 ಕಿಲೋಮೀಟರ್ ವರೆಗೂ ಕೂಡ ಕೇಳಿಸಲಿದೆ. 3 ರೀತಿಯ ವಿವಿಧ ಸಂದೇಶವನ್ನ ನೀಡುವಂತಹ ಸೈರನ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಆಲ್ಮೋಸ್ಟ್ ನಗರದ ಒಟ್ಟು 35 ಕಡೆಗಳಲ್ಲಿ ಸೈರನ್ ಅಳವಡಿಕೆ ಬಹುತೇಕ ಫೈನಲ್ ಆಗಿದೆ. ಯಾವ ರೀತಿಯಾಗಿದೆ, ವರ್ಕ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಎಲ್ಲಾ ರೀತಿಯಾದಂತಹ ಕ್ರಮಗಳನ್ನ ಕೂಡ ಕೈಗೊಳ್ಳಲಾಗುತ್ತೆ. ಈಗ ಸಿವಿಲ್ ಡಿಫೆನ್ಸ್ ಕಚೇರಿಯಲ್ಲಿ ಸೈರನ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಈ ಒಂದು ಅಳವಡಿಕೆ ಮಾಡಿರುವ ಸೈರನ್ ಹಾಗಾದ್ರೆ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿ, ತಾಲೀಮು ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಆರ್ಯ ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ನಾಳೆಯಿಂದ ಬೆಂಗಳೂರಿನಲ್ಲಿ ಮಾಕ್ ಡ್ರಿಲ್ ಶುರುವಾಗ್ತಾ ಇದೆ. ಈಗಾಗಲೇ ಅಧಿಕಾರಿಗಳು ಸೂಚಿಸಿರುವಂತೆ ಬೆಂಗಳೂರಿನ ಒಟ್ಟು 35 ಕಡೆಗಳಲ್ಲಿ ಸೈರನ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು.
ಈಗ ನಾನು ಸಿವಿಲ್ ಡಿಫೆನ್ಸ್ ಕಚೇರಿಯಲ್ಲಿರುವಂತಹ ಒಂದು ಸೈರನ್ ನ ಬಳಿದೀನಿ. ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಇದೇ ಸೈರನ್ ಅನ್ನುವಂಥದ್ದು. ಅಂದ್ರೆ ಇದು 35 ಕಡೆಗಳಲ್ಲಿ ಕಚೇರಿಯ ಮೇಲ್ಭಾಗದಲ್ಲಿ ಅಳವಡಿಕೆಯನ್ನ ಮಾಡಿರುವಂತಹದ್ದು. ಪ್ರಮುಖವಾಗಿ ಇದನ್ನ ಮಾಡಿರುವಂತಹ ಉದ್ದೇಶ ಏನು ಅಂತಂದ್ರೆ ಯುದ್ಧ ಏನಾದ್ರೂ ಆರಂಭ ಆದಂತಹ ಸಂದರ್ಭದಲ್ಲಿ ಮತ್ತು ಎಮರ್ಜೆನ್ಸಿ ಸಿಚುಯೇಷನ್ ಅಂತ ಬಂದಾಗ ಈ ಒಂದು ಸೈರನ್ ನ ಮುಖಾಂತರವಾಗಿ ಸಾರ್ವಜನಿಕರನ್ನು ಎಚ್ಚರಿಸುವಂತ ಒಂದು ಕೆಲಸವನ್ನ ಸಂಬಂಧಪಟ್ಟಂತ ಅಧಿಕಾರಿಗಳು ಮಾಡ್ತಾರೆ. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಇದು ಸಿವಿಲ್ ಡಿಫೆನ್ಸ್ ಗೆ ಸಂಬಂಧಿಸಿದಂತ ಒಂದು ಸೈರನ್ ಇದಿರುವಂತದ್ದು ಅಲ್ಸೂರ್ ನಲ್ಲಿ. ಇನ್ನು ಈ ಒಂದು ಸೈರನ್ ನ ಒಂದು ದೂರ ಅಂತಂದ್ರೆ ಸುಮಾರು 3 ಕಿಲೋಮೀಟರ್ ನಷ್ಟು ಈ ಒಂದು ಸೈರನ್ ನಿಂದ ಬರುವಂತಹ ಶಬ್ದ ಕೇಳುತ್ತೆ. ಅದರಲ್ಲೂ ಕೂಡ ಈಗಾಗಲೇ ಅಧಿಕಾರಿಗಳು ಹೇಳುವಂತಹ ಮಾಹಿತಿಯ ಪ್ರಕಾರವಾಗಿ ಒಟ್ಟು 3 ರೀತಿಯಲ್ಲಿ ಸೈರನ್ ಗಳನ್ನ ನಾವು ಹಾಕಲಾಗುತ್ತೆ ಅಂತ ಹೇಳಿದರೆ ಯಾವ ರೀತಿಯಂತ ಸೈರನ್ ಬಂದಂತ ವೇಳೆಯಲ್ಲಿ ಜನ ಹೇಗೆಲ್ಲ ಅಲರ್ಟ್ ಆಗಿರಬೇಕು ಅನ್ನುವಂಥದ್ದನ್ನ ನಾಳೆ ಕೇಂದ್ರ ಇಲಾಖೆಯಿಂದ ಒಂದು ಅಧಿಸೂಚನೆ ಬರುತ್ತೆ. ಆ ಒಂದು ಅಧಿಸೂಚನೆಯಂತೆ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೀವಿ ಅಂತ ಹೇಳ್ತಿದ್ರೆ ಈ ರೀತಿಯಾದಂತಹ ಸೈರನ್ ಗಳನ್ನ ಬೆಂಗಳೂರಿನ ಪೊಲೀಸ್ ಸ್ಟೇಷನ್ ಅಗ್ನಿಶಾಮಕ ಅಧಿಕಾರಿಗಳ ಒಂದು ಕಚೇರಿಯ ಮೇಲ್ಭಾಗದಲ್ಲಿ ಈಗಾಗಲೇ ಅಳವಡಿಕೆಯನ್ನ ಮಾಡಿದರೆ ಒಟ್ಟು 35 ಕಡೆಗಳಲ್ಲಿ ಅಳವಡಿಕೆಯನ್ನ ಮಾಡಿದ್ರೆ ಅದರಲ್ಲಿ 3 ಕಡೆ ತಾಂತ್ರಿಕ ದೋಷದಿಂದ ಒಂದಷ್ಟು ಸಮಸ್ಯೆ ಎದುರಾಗಿದೆ. ಉಳಿದಂತೆ 32 ಕಡೆಗಳಲ್ಲಿ ಸೈರನ್ ನ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಾಳೆಯಿಂದ ಮಾಕ್ ಡ್ರಿಲ್ ಮಾಡುವಂತಹ ಸಂದರ್ಭದಲ್ಲಿ ಈ ಸೈರನ್ ಗಳಿಂದಲೂ ಕೂಡ ಅಷ್ಟೇ ಜನರನ್ನ ಎಚ್ಚರಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಇದರ ಒಂದು ರೇಡಿಯೇಷನ್ ಅಂದ್ರೆ ಒಟ್ಟು 3 ಕಿಲೋಮೀಟರ್ ವ್ಯಾಪ್ತಿವರೆಗೂ ಕೂಡ ಇದು ಹೋಗುತ್ತೆ. 3 ಕಿಲೋಮೀಟರ್ ಕೂಡ ಜನರನ್ನ ಎಚ್ಚರಿಸುವಂತ ಒಂದು ಕೆಲಸ ಮಾಡುತ್ತೆ. ಹಾಗಾದ್ರೆ ಯಾವ ರೀತಿಯಂತ ಸೈರನ್ ಬಂದಾಗ ಎಷ್ಟರ ಮಟ್ಟಿಗೆ ಎಚ್ಚರಿಕೆಯಿಂದ ಜನ ಇರಬೇಕು ಅನ್ನುವಂಥದ್ದನ್ನ ನಾಳೆ ನಿರ್ಧಾರವನ್ನ ಮಾಡುತ್ತೆ ಕೇಂದ್ರ ಸರ್ಕಾರ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು. ಇನ್ನು ಅಗ್ನಿಶಾಮಕ ದಳ ಡಿಜಿ ಪ್ರಶಾಂತ್ ಕುಮಾರ್ ಠಾಕೂರ್ ಮಾಕ್ ಡ್ರಿಲ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅವರನ್ನ ನಮ್ಮ ರಿಪೋರ್ಟರ್ ಮಂಜುನಾಥ್ ಮಾತನಾಡಿಸಿದ್ದಾರೆ. ಏನೆಲ್ಲ ವಿವರ ಕೊಟ್ಟಿದ್ದಾರೆ ನೋಡೋಣ. ಎಲ್ಲಾ ಒಂದು ರಾಜ್ಯಗಳಲ್ಲೂ ಕೂಡ ಮಾಕ್ ಡ್ರಿಲ್ ಅನ್ನು ಮಾಡೋದಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು. ಅದಂತೆ ಕರ್ನಾಟಕ ರಾಜ್ಯದ ಅಗ್ನಿಶಾಮಕ ವಿಭಾಗದ ಡಿಜಿ ಅವರಾಗಿದ್ದಂಥ ಪ್ರಶಾಂತ್ ಕುಮಾರ್ ಠಾಕೂರ್ ಅವರ ನೇತೃತ್ವದಲ್ಲಿ ಒಂದು ಸಭೆ ಕೂಡ ಆಗಿದೆ. ಸಭೆಯಲ್ಲಿ ಏನೆಲ್ಲ ನಿರ್ಧಾರಗಳನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಖುದ್ದು ಪ್ರಶಾಂತ್ ಕುಮಾರ್ ಠಾಕೂರ್ ಅವರು ನನ್ನ ಜೊತೆ ಇದ್ರೆ ಅವ್ರನ್ನು ಕೂಡ ನಾನು ಮಾತನಾಡಿಸ್ತೀನಿ. ಸರ್, ಮಾಕ್ ಡ್ರಿಲ್ನ ಬಗ್ಗೆ ಇವತ್ತೊಂದು ಮೀಟಿಂಗನ್ನು ಮಾಡ್ತೀರಿ. ಮೀಟಿಂಗಲ್ಲಿ ಪ್ರಮುಖವಾಗಿ ಯಾವ ವಿಚಾರಗಳನ್ನು ಚರ್ಚೆ ಮಾಡಲಾಯಿತು ಸರ್? ಈ ಮಾಕ್ ಡ್ರಿಲ್ ಉದ್ದೇಶ ಇರೋದು ಈ ಇಡೀ ದೇಶದಲ್ಲಿ ಎಮರ್ಜೆನ್ಸಿ ರೆಸ್ಪಾನ್ಸ್ ಫೋರ್ಸ್ಗಳು ಅಂದರೆ ಕರ್ನಾಟಕದಲ್ಲಿ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಇರ್ಬೋದು, ಸಿವಿಲ್ ಡಿಫೆನ್ಸ್, ಹೋಮ್ ಗಾರ್ಡ್ಸ್, ಪೊಲೀಸು, ಡಿಫೆನ್ಸ್ ಪರ್ಸನಲ್ಲು, ಮೆಡಿಕಲ್ ಪರ್ಸನಲ್, ನಾವು ಒಟ್ಟಿಗೆ ಎಮರ್ಜೆನ್ಸಿ ಇದ್ದಾಗ ಹೇಗೆ ಕೆಲಸ ಮಾಡಬೇಕು ಅದಕ್ಕೆ ಆ ಉದ್ದೇಶದಿಂದ ಇದು ಮಾಕ್ ಡ್ರಿಲ್ ನಾವು ಮಾಡೋಕ್ಕೆ ಶುರು ಮಾಡ್ತೀವಿ. ನಾಳೆ 4 ಗಂಟೆಯಿಂದ ಶುರು ಆಗುತ್ತೆ. 1 ವಾರದ್ದು ಪ್ಲ್ಯಾನ್ ಇದೆ. ಆಮೇಲೆ ಅದರಲ್ಲಿ ನಮಗೆ ಗೊತ್ತಾಗುತ್ತೆ ನಮ್ಮ ಡೆಫಿಷಿಯನ್ಸಿ ಏನೇನಿದ್ದಾವೆ, ನಮ್ಮ ಸ್ಟ್ರೆಂತ್ ಏನೇನಿದ್ದಾವೆ ಮತ್ತು ಕೋಆರ್ಡಿನೇಷನ್ಗೋಸ್ಕರ ಯಾವ ರೀತಿ ನಾವು, because it's not an easy exercise to coordinate between all these civil agencies. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 3 ಭಾಗದಲ್ಲಿ ಈ ಒಂದು ಮಾಕ್ ಡ್ರಿಲ್ನ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ಆದೇಶ ಕೊಟ್ಟಿದೆ ಸರ್. ಅಲ್ಲಿ ಬೆಂಗಳೂರಿನಲ್ಲಿ ಎಲ್ಲಿ ನಡೆಯುತ್ತೆ ಅಂತ ಸರ್? ನಾವು ಇನ್ನೂ ತೀರ್ಮಾನ ಮಾಡಿಲ್ಲ, ಅಂದರೆ ಎಕ್ಸಾಕ್ಟಾಗಿ ತೀರ್ಮಾನ ಮಾಡಿಲ್ಲ. ಬಟ್ ನಾವು ಸೆನ್ಸಿಟಿವ್ ಎಸ್ಟಾಬ್ಲಿಷ್ಮೆಂಟ್ಸ್ ಎಲ್ಲೆಲ್ಲಿ ಇದ್ದಾವೆ ಅಲ್ಲಿ ಖಂಡಿತ ಮಾಡ್ತೀವಿ. ಈ ಸೈರನ್ಗಳ ವಿಚಾರ ಸರ್, ಸೈರನ್ ಎಷ್ಟು ಕಡೆಯಲ್ಲಿ ಕೂಗುತ್ತೆ? ಆ ಸೈರನ್ ಬಂದಾಗ ಸಾರ್ವಜನಿಕರು ಹೇಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ? ನಮ್ಮ ಬ್ಯಾಂಗ್ಳೂರು ನಗರದಲ್ಲಿ 35 ಕಡೆ ಸೈರನ್ಗಳು ಇನ್ಸ್ಟಾಲ್ ಆಗಿದ್ದಾವೆ. ಅದರಲ್ಲಿ ಕೆಲವು ಸೈರನ್ಗಳು ಪೊಲೀಸ್ ಸ್ಟೇಷನ್ ಮೇಲೆ ಇನ್ಸ್ಟಾಲ್ ಆಗಿದ್ದಾವೆ, ಕೆಲವು ಫೈರ್ ಸ್ಟೇಷನ್ ಮೇಲೆ ಇನ್ಸ್ಟಾಲ್ ಆಗಿದ್ದಾವೆ. ಅದರಲ್ಲಿ 3 ಥರ ಶಬ್ದದ್ದು ಪ್ರೊವಿಷನ್ ಇದೆ ಇಂಥ ಇದು ಇನ್ಸ್ಟಾಲ್ ಮಾಡುವಾಗ ನಮಗೆ ಮಾಹಿತಿ ಇದೆ. ಇವಾಗ ನಾವು ಪುನಃ ಚೆಕ್ ಮಾಡಬೇಕು ಈ 3 ಥರ ಶಬ್ದ ಬಂದರೆ ಜನರು ಹೇಗೆ ರೆಸ್ಪಾನ್ಸ್ ಮಾಡಬೇಕು. ಅಬೌಟ್ ದ್ಯಾಟ್ ವಿ ವಿಲ್ ಅಗೇನ್ ಗೆಟ್ ಬ್ಯಾಕ್ ಟು ಯು ಆಫ್ಟರ್ ಅವರ್ ಫಸ್ಟ್ ಮಾಕ್ ಡ್ರಿಲ್. ಅಂದರೆ ಆವಾಗ ನಮಗೆ ಗೊತ್ತಾಗುತ್ತೆ ಏನೇನು ಹೇಗೆ ರೀತಿ ಯಾವ ರೀತಿ ಕೆಲಸ ಮಾಡ್ತಾಯಿದೆ. ಸೊ ಇಟ್ಸ್ ಎನ್ ಆನ್ಗೋಯಿಂಗ್ ಎಕ್ಸಸೈಸ್. ವಿಲ್ ಬಿ ಇನ್ ಟಚ್ ವಿತ್ ಯು. ಓಕೆ, ಕೇಳಿದ್ರಲ್ಲ, ಇದು ಅಗ್ನಿಶಾಮಕ ವಿಭಾಗದ ಡಿಜಿ ಪ್ರಶಾಂತ್ ಕುಮಾರ್ ಠಾಕೂರ್ ಅವರ ಮಾತು. ನಾಳೆಯಿಂದ ಮಾಕ್ ಡ್ರಿಲ್ ಶುರುವಾಗ್ತಿದೆ. ಬೆಂಗಳೂರು ನಗರದಲ್ಲಿ 1 ವಾರದ ಕಾಲ ಮಾಕ್ ಡ್ರಿಲ್ ಶುರು ಮಾಡ್ತೀವಿ. ಇದಕ್ಕೆ ಪಬ್ಲಿಕ್ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಅನ್ನೋಂಥದ್ರ ಮೇಲೆ ಮುಂದೆ ಏನು ಬದಲಾವಣೆಗಳು ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ಬೆಂಗಳೂರು.
ನಾಳೆ ದೇಶದಾದ್ಯಂತ ಮಾಕ್ ಡ್ರಿಲ್ ಬಗ್ಗೆ ರಾಯಚೂರು ಜಿಲ್ಲಾಧಿಕಾರಿಗಳಾಗಿರುವ ನಿತೀಶ್ ಮಾತನಾಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಗಳಿಗೆ ಈಗಾಗಲೇ ಮಾಕ್ ಡ್ರಿಲ್ ಮಾಡುವ ಆದೇಶ ಬಂದಿದೆ. ಯಾವ ರೀತಿಯಾಗಿ ಮಾಕ್ ಡ್ರಿಲ್ ಮಾಡಬೇಕು ಅನ್ನುವ ಪ್ರೋಟೋಕಾಲ್ ಅನ್ನು ಕಳುಹಿಸಿಕೊಡ್ತಿದ್ದಾರೆ. ಶಕ್ತಿನಗರದಲ್ಲಿ ನಾಳೆ ಮಾಕ್ ಡ್ರಿಲ್ ಮಾಡಲು ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಯಾವಾಗ, ಯಾವ ರೀತಿ, ಎಲ್ಲೆಲ್ಲಿ, ಹೇಗೆ ಮಾಕ್ ಡ್ರಿಲ್ ಮಾಡಬೇಕು ಅಂತ ಸಿವಿಲ್ ಡಿಫೆನ್ಸ್, ರಾಜ್ಯ ಸರ್ಕಾರ ಮತ್ತು ಪೊಲೀಸರ ಜೊತೆಗೆ ಚರ್ಚೆ ಮಾಡಿ ತೀರ್ಮಾನವನ್ನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ರಾಯಚೂರಿನ ಜಿಲ್ಲಾಧಿಕಾರಿಗಳು. ಈಗ ನಿನ್ನೆ ಕೇಂದ್ರ ಸರ್ಕಾರದಿಂದ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಸಿವಿಲ್ ಡಿಫೆನ್ಸ್ ಬಗ್ಗೆ ಮಾಕ್ ಡ್ರಿಲ್ ನಾಳೆ ಮಾಡಬೇಕು ಅಂತ ಆದೇಶ ಬಂದಿದೆ. ಸೊ ನಮಗೂ ಈಗ ಸದ್ಯದಲ್ಲೇ ಇದನ್ನ ಯಾವ ರೀತಿ ಮಾಡೋದು, ನಾಳೆ ಯಾವ ರೀತಿ ಮಾಡಬೇಕು ಅಂತಲೂ ಅವರು ಪ್ರೋಟೋಕಾಲ್ ಕಳಿಸ್ಕೊಡ್ತಾ ಇದ್ದಾರೆ. ಸೊ ಬೆಂಗಳೂರಲ್ಲಿ ಏನು ಸಿವಿಲ್ ಡಿಫೆನ್ಸ್ ಡೈರೆಕ್ಟರ್ ಇದ್ದಾರೆ, ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ನಮ್ಮ ಪೊಲೀಸ್ ಇಲಾಖೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಇರೋ NCC, NSS, ಸ್ಥಳೀಯ ಪೊಲೀಸ್ ಇಲಾಖೆ, ವಾಲಂಟಿಯರ್ಸ್ನ ಇಟ್ಕೊಂಡು ಶಕ್ತಿನಗರಲ್ಲಿ ಸೊ ನಾಳೆ ನಾವು ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಎಕ್ಸಾಕ್ಟ್ ಟೈಮು ಮತ್ತು ಅದರದ್ದು ಏನು ಪ್ರೊಸೀಜರ್ ಅಂತ ನಮಗೀಗ ರಾಜ್ಯ ಸರ್ಕಾರದಿಂದ ಈಗ ಸ್ವಲ್ಪ ಟೈಮಲ್ಲೇ ಡೈರೆಕ್ಷನ್ ಬರ್ತಾ ಇದೆ. ಸೊ ತಮಗೂ ನಾನು ಶೇರ್ ಮಾಡ್ತೀನಿ. ಸೊ ಶಕ್ತಿನಗರದಲ್ಲಿ ನಮ್ಮದು ಏನು ಕೆಲವೊಂದು ಇನ್ಸ್ಟಾಲೇಷನ್ಸ್ ಇದೆ, ಒಂದು ಹೈ ವ್ಯಾಲ್ಯೂ ಇನ್ಸ್ಟಾಲೇಷನ್ಸ್ ಇದೆ ಶಕ್ತಿನಗರಲ್ಲಿ, ಅದಕ್ಕೆ ಅಲ್ಲಿ ಮಾಡಬೇಕು ಅಂತ ನಮಗೆ ಡೈರೆಕ್ಷನ್ ಬಂದಿದೆ. ಸೊ ನಾಳೆ ಅಲ್ಲಿ ನಾವು ಮಾಡ್ತೀವಿ. ಬಹುತೇಕ ಎಲ್ಲ ಲೈಕ್ ಫೈರು, ಪೊಲೀಸು, ವಾಲಂಟಿಯರ್ಸು ಎಲ್ಲ ನಾವು ಭಾಗವಹಿಸ್ತೀವಿ. ಈಗ ನಿನ್ನೆ ಕೇಂದ್ರ ಸರ್ಕಾರದಿಂದ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಸಿವಿಲ್ ಡಿಫೆನ್ಸ್ ಬಗ್ಗೆ ಮಾಕ್ ಡ್ರಿಲ್ ನಾಳೆ ಮಾಡಬೇಕು ಅಂತ ಆದೇಶ ಬಂದಿದೆ. ಸೊ ನಮಗೂ ಈಗ ಸದ್ಯದಲ್ಲೇ ಇದನ್ನ ಯಾವ ರೀತಿ ಮಾಡೋದು, ನಾಳೆ ಯಾವ ರೀತಿ ಮಾಡಬೇಕು ಅಂತಲೂ ಅವರು ಪ್ರೋಟೋಕಾಲ್ ಕಳಿಸ್ಕೊಡ್ತಾ ಇದ್ದಾರೆ. ಸೊ ಬೆಂಗಳೂರಲ್ಲಿ ಏನು ಸಿವಿಲ್ ಡಿಫೆನ್ಸ್ ಡೈರೆಕ್ಟರ್ ಇದ್ದಾರೆ, ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ನಮ್ಮ ಪೊಲೀಸ್ ಇಲಾಖೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಇರೋ NCC, NSS, ಸ್ಥಳೀಯ ಪೊಲೀಸ್ ಇಲಾಖೆ, ವಾಲಂಟಿಯರ್ಸ್ನ ಇಟ್ಕೊಂಡು ಶಕ್ತಿನಗರಲ್ಲಿ ಸೊ ನಾಳೆ ನಾವು ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಎಕ್ಸಾಕ್ಟ್ ಟೈಮು ಮತ್ತು ಅದರದ್ದು ಏನು ಪ್ರೊಸೀಜರ್ ಅಂತ ನಮಗೀಗ ರಾಜ್ಯ ಸರ್ಕಾರದಿಂದ ಈಗ ಸ್ವಲ್ಪ ಟೈಮಲ್ಲೇ ಡೈರೆಕ್ಷನ್ ಬರ್ತಾ ಇದೆ. ಸೊ ತಮಗೂ ನಾನು ಶೇರ್ ಮಾಡ್ತೀನಿ. ಸೊ ಶಕ್ತಿನಗರದಲ್ಲಿ ನಮ್ಮದು ಏನು ಕೆಲವೊಂದು ಇನ್ಸ್ಟಾಲೇಷನ್ಸ್ ಇದೆ, ಒಂದು ಹೈ ವ್ಯಾಲ್ಯೂ ಇನ್ಸ್ಟಾಲೇಷನ್ಸ್ ಇದೆ ಶಕ್ತಿನಗರಲ್ಲಿ, ಅದಕ್ಕೆ ಅಲ್ಲಿ ಮಾಡಬೇಕು ಅಂತ ನಮಗೆ ಡೈರೆಕ್ಷನ್ ಬಂದಿದೆ. ಸೊ ನಾಳೆ ಅಲ್ಲಿ ನಾವು ಮಾಡ್ತೀವಿ. ಬಹುತೇಕ ಎಲ್ಲ ಲೈಕ್ ಫೈರು, ಪೊಲೀಸು, ವಾಲಂಟಿಯರ್ಸು ಎಲ್ಲ ನಾವು ಭಾಗವಹಿಸ್ತೀವಿ. ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧದ ವಾತಾವರಣವಿದೆ. ಅದಕ್ಕೆ ಬೇಕಾದಂತಹ ಪೂರ್ವ ತಯಾರಿಯೇ ಈ ಮಾಕ್ ಡ್ರಿಲ್ ಅಂತ ಹೇಳಿ ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧದ ವಾತಾವರಣ ಇದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಯುದ್ಧ ಘೋಷಣೆ ಆಗಬಹುದು ಅನ್ನುವಂತಹ ಪರಿಸ್ಥಿತಿ ಇದೆ. ಅದಕ್ಕಿಂತ ಮುಂಚೆ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಆ ಯುದ್ಧಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಯುದ್ಧದ ಸನ್ನಿವೇಶಗಳು ಇರುತ್ತೆ, ಯುದ್ಧ ನಡೆಯುತ್ತೆ, ಆಗ ಸಾರ್ವಜನಿಕರ ಪಾತ್ರ ಏನು, ಯಾರ್ಯಾರು ಹೇಗೆ ಸಹಕಾರ ಕೊಡಬೇಕಾಗುತ್ತೆ, ಜೊತೆಗೆ ಕೋಆರ್ಡಿನೇಷನ್ ಹೇಗಿರುತ್ತೆ, ಇವೆಲ್ಲದನ್ನ ತೋರಿಸುವಂತಹ ಕೆಲಸವೇ ಮಾಕ್ ಡ್ರಿಲ್, ಆ ಪೂರ್ವ ತಯಾರಿಯೇ ಮಾಕ್ ಡ್ರಿಲ್ ಅಂತ ಹೇಳಿದ್ದಾರೆ ಜಗದೀಶ್ ಶೆಟ್ಟರ್. ಯುದ್ಧ ಘೋಷಣೆಯಾದರೆ ನಾಗರಿಕರ ರಕ್ಷಣೆ ಕೂಡ ಅತ್ಯಂತ ಮುಖ್ಯವಾಗಿರುತ್ತೆ. ಅದಕ್ಕೇನೆ ಈ ಮಾಕ್ ಡ್ರಿಲ್ ಅಂತ ಹೇಳಿದ್ದಾರೆ ಸಂಸದರಾಗಿರುವ ಜಗದೀಶ್ ಶೆಟ್ಟರ್. ಮೋದಿಯವರ ನೇತೃತ್ವದಲ್ಲಿ ಮಿಲಿಟರಿ ಮತ್ತು ಉಳಿದ ಎಲ್ಲ ನೌಕಾನೆಲೆ, ವಿಮಾನಯಾನ ಎಲ್ಲ ಇವ್ರದ್ದು ಪ್ರಮುಖದ ಒಂದು ಸಭೆ ಆಯಿತು ಮತ್ತು ಬೇರೆ ಬೇರೆ ಹಂತದಲ್ಲಿ ಸಭೆಗಳು ನಡೀತಾ ಇದಾವೆ. ರಾಜನಾಥ್ ಸಿಂಗ್ ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲ ರೀತಿಯಾದ ಒಂದು ಯುದ್ಧ ಡಿಕ್ಲೇರ್ ಆದರೆ ಅದಕ್ಕೇನು ತಯಾರಿ ಮಾಡಬೇಕು ಎಲ್ಲವನ್ನೂ ಮಾಡಿದ್ದಾರೆ. ಮತ್ತು ಯುದ್ಧ ಡಿಕ್ಲೇರ್ ಆದಮೇಲೆ ಏನು ಉಳಿದು ನಾಗರಿಕರ ರಕ್ಷಣೆ, ಮತ್ತೊಂದು ಅವ್ರ ರಕ್ಷಣೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ತಕ್ಷಣವೇ ಸಿಗ್ನಲ್ ಕೊಡಕ್ಕೆ ಬಿಡೋದಿಲ್ಲ. ಅದಕ್ಕಾಗಿ ಮೊದಲೇ ಅದಕ್ಕೆ ತಯಾರಿ ಮಾಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತೇನು ಮೋದಿಜಿಯವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಏನು ನಿರ್ಧಾರಗಳನ್ನು ಕೈಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧರಿರಬೇಕು. ಮತ್ತು ಇಡೀ ದೇಶದ ಜನ ಇವತ್ತು ಈಗಾಗಲೇ ಬಹಳಷ್ಟು ಥಿಂಕಿಂಗ್ ನಡೆದಿದೆ. ಮೋದಿಜಿಯವರು ಏನಾದರೂ ಇದ್ರ ಬಗ್ಗೆ ಪಾಠ ಕಲಿಸ್ಬೇಕನ್ನುವಂಥದ್ದು, ಅದಕ್ಕೊಂದು ಎಲ್ಲ ತಯಾರಿ ನಡೆದಿದೆ. ಸರಿಯಾದ ಸಮಯದಲ್ಲಿ ಸರಿಯಾದಂಥ ಉತ್ತರವನ್ನು ಮೋದಿಜಿಯವರು ಕೊಡ್ತಾರೆ. ಏನೊಂದು ಯುದ್ಧ ಮಾಡಬೇಕು ಅದಕ್ಕೆ ತಯಾರಿ ಎಲ್ಲನೂ ಮಾಡಿದ್ದಾರೆ. ಯುದ್ಧ ಯಾವಾಗ ಮಾಡಬೇಕು, ಏನು ಮಾಡಬೇಕು, ಯಾವ ರೀತಿ ಆಕ್ಷನ್ ತಗೋಬೇಕು, ಅದು ಕೇಂದ್ರ ಸರ್ಕಾರ ಮೋದಿಜಿಯವರಿಗೆ ಬಿಟ್ಟಂತ. ಸಿಂಧೂ ನದಿದು ಏನು ಒಪ್ಪಂದ ಆಗಿತ್ತು ಅದನ್ನ ರದ್ದು ಮಾಡಿದ್ರು. ನೀರಿನ ಹರಿವು ಏನಿತ್ತು, ಈಗಾಗಲೇ ಒಂದು ನದಿದು ಡೈವರ್ಟ್ ಮಾಡಿದ್ದಾರೆ. ಒಂದ್ ಕಡೆ ಯುದ್ಧ, ಪರೋಕ್ಷ ಯುದ್ಧ, ಸಿವಿಲ್ ವಾರ್ ಅಂತ ಅದಕ್ಕೆ ಪರೋಕ್ಷ ಯುದ್ಧವನ್ನು ಸಹಿತಕ್ಕೆ ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಮೋದಿಜಿಯವರು. ಉಗ್ರರ ದಾಳಿಯಲ್ಲಿ ಮೃತಪಟ್ಟಿದ್ದ ಶಿವಮೊಗ್ಗದ ಮಂಜುನಾಥ್ ಅವರು, ಮಂಜುನಾಥ್ ಪತ್ನಿಗೆ ಮಾಕ್ ಡ್ರಿಲ್ ತಯಾರಿ ಬಗ್ಗೆನೇ ಗೊತ್ತಿಲ್ಲ. ಪತಿ ಮಂಜುನಾಥ್ ಸಾವಿನ ದುಃಖದಲ್ಲೇ ಇದ್ದಾರೆ. ಮಂಜುನಾಥ್ ಪತ್ನಿ ಪಲ್ಲವಿ ಅವರು
ಈಗಾಗಲೇ ಉಗ್ರರ ದಾಳಿಯಲ್ಲಿ ಶಿವಮೊಗ್ಗದ ಮಂಜುನಾಥ್ ಮೃತಪಟ್ಟಿದ್ರು. ಪಹಲ್ಗಾಮ್ನ ದಾಳಿಯಲ್ಲಿ ನಡೆದಂತಹ ಸಂದರ್ಭದಲ್ಲಿ ಅಲ್ಲಿ ಮಂಜುನಾಥ್ ಅವರಿಗೆ ಗುಂಡನ್ನ ಇಟ್ಟಿದ್ರು ಉಗ್ರರು. ಇಂತಹ ಸಂದರ್ಭದಲ್ಲಿ ಕೂಡ ಅವರು ಆಗ್ರಹ ಮಾಡ್ತಾ ಇದ್ದಿದ್ದಷ್ಟೇ ಈ ಉಗ್ರರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಇದೀಗ ಮಾಕ್ ಡ್ರಿಲ್ ತಯಾರಿ ಆಗ್ತಾ ಇದೆ ಅನ್ನೋದರ ಬಗ್ಗೆ ಅವರ ಪತ್ನಿ ಮಂಜುನಾಥ್ ಅವರ ಪತ್ನಿ ಪಲ್ಲವಿಗೆ ಮಾಹಿತಿಯೇ ಇಲ್ಲ. ಕೇಂದ್ರ ಏನಾದರೂ ಕ್ರಮ ಕೈಗೊಳ್ಳಲಿ, ಉಗ್ರರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ನೋವಲ್ಲೇ ಕೇಂದ್ರಕ್ಕೆ ಆಗ್ರಹಿಸಿದ್ದಾರೆ ಮೃತ ಮಂಜುನಾಥ್ ಪತ್ನಿ ಪಲ್ಲವಿ ಅವರು. ನನ್ನ ಲೈಫ್ ಬಗ್ಗೆನೇ ಎಲ್ಲೂ ಕ್ಲಾರಿಟಿ ಸಿಕ್ಕಿಲ್ಲ, ಫುಲ್ ಬ್ಲ್ಯಾಂಕ್ ಆಗಿದ್ದೀನಿ, ಏನು ಮಾಡೋದು ಅಂತ. ಈಗ ಮೊನ್ನೆ ಅಷ್ಟೇ ಕಾರ್ಯಗಳೆಲ್ಲ ಮುಗೀತು, ಇನ್ನು ನೋಡಬೇಕು ಮುಂದೆ. ಈಗ ಮಗನ ಎಜುಕೇಷನ್ ಆಗಲಿ ಯಾವುದೇ ಇದರದ್ದು ಏನು ಡಿಸಿಷನ್ ತೊಗೊಳ್ಳೋದು ಅಂತ ಗೊತ್ತಾಗಿಲ್ಲ. ನಮ್ಮ ಆರ್ಮಿಯವರು ಮತ್ತು ನಮ್ಮ ಸರ್ಕಾರದವರು ಅದಕ್ಕೆ ಏನು ಬೇಕೋ ಅದು ಕ್ರಮ ಕೈಗೊಳ್ತಾರೆ. ನಾವು ಪ್ರಜೆಗಳಾಗಿ ಅವ್ರಿಗೆ ಸಪೋರ್ಟ್ ಮಾಡೋದಷ್ಟೇ ಇದು ಅಂತ ಅನಿಸುತ್ತೆ. ನಾವು ಕೂಡ ಸ್ಟ್ರಾಂಗಾಗಿರಬೇಕು, ಮಿಕ್ಕಿದ್ದು ಅವ್ರು ನೋಡ್ಕೊಳ್ತಾರೆ. ಎಲ್ಲರೂ ಅವತ್ತಿನ ದಿನದಿಂದ ಇವತ್ತಿನ ದಿನದವರೆಗೂ ಎಲ್ಲರೂ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಈಗ ಮಾರಲ್ ಸಪೋರ್ಟ್ ಆಗಲಿ, ಈಗ ಮಗನಿಗೆ ಎಜುಕೇಷನ್ ಇದರಲ್ಲೂ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಕಾಲೇಜಸ್ ಅವರೆಲ್ಲ ಅಪ್ರೋಚ್ ಮಾಡಿದ್ದಾರೆ, ಎಲ್ಲ ಕಾಲೇಜವರು ಇದು ಮಾಡಿದ್ದಾರೆ. ಹಾಗಾಗಿ ಅದೇ ನಾನು ಫುಲ್ ಕನ್ಫ್ಯೂಷನ್ಲಿದ್ದೀನಿ, ಏನು ಮಾಡೋದು ಏನು ಇದು ಅಂತ ತಿಳಿತಾ ಇಲ್ಲ. ಏನು ನಮ್ಮ ಸರ್ಕಾರಕ್ಕೆ, ನಮ್ಮ ಆರ್ಮಿಯವರಿಗೆ ನಾವು ಸಪೋರ್ಟಾಗಿ ಇರೋಣ ಅಂತ ಅಷ್ಟೇ. ಈಗ ನಮ್ಮ ದೇಶ ಸೆಕ್ಯೂರ್ ಆಗಿರಬೇಕು. ಏನು ಅಂತಂದರೆ ನಮ್ಮ ದೇಶದ ಬಗ್ಗೆ ಏನಾದರೂ ಒಂದು ಭಾರತೀಯರಿಗೆ ಏನಾದ್ರು ಒಂದು ಹಾರ್ಮ್ ಮಾಡೋಣ, ಏನಾದ್ರು ನೋವು ಉಂಟು ಮಾಡೋಣ ಅಂತ ಅವ್ರು ಯೋಚನೆ ಮಾಡೋಷ್ಟೊತ್ತಿಗೆ ಅವ್ರಿಗೆ ಭಯ ಉಂಟಾಗಬೇಕು. ಆ ರೀತಿ ನಮ್ಮ ದೇಶದ ಬೆಳವಣಿಗೆ ಆಗಬೇಕು ಅಂತ ಕೇಳಿ.